ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ ಕನ್ನಡ 360 ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಐತೆ. ಯಾರ್ಯಾರಿಗೆಲ್ಲ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಲ್ಲ, ಸೊ ಅಂಥವ್ರಿಗೆಲ್ಲ ಒಂದು ಗುಡ್ ನ್ಯೂಸೇ. ಯಾಕಂದರೆ ಇದೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗೋಕ್ಕಿದೆ. ಯಾಕಂದರೆ 7ನೇ ಕಂತಿನ ಹಣ ಬಿಡುಗಡೆಗೆ ಪಕ್ಕಾ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಯಾವತ್ತು ಮಾರ್ಚ್ ತಿಂಗಳಲ್ಲಿ ಹಣ ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಪೆಂಡಿಂಗ್ ಹಣಕ್ಕೋಸ್ಕರ ಯಾರ್ಯಾರು ಕಾಯ್ತಿದ್ರಲ್ಲ ಅವರಿಗೆ ಒಟ್ಟಿಗೆ ಈ ತಿಂಗಳಲ್ಲಿ 8,000 ಅಂದರೆ 3 ಕಂತಿನ ಪೆಂಡಿಂಗ್ ಹಣನ ಸರ್ಕಾರ ಬಿಡುಗಡೆ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ವಿಡಿಯೋಗೆ 30 ಲೈಕ್ ಪಡ್ಕೊಳಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಿ. ಸರ್ಕಾರ ಒಂದು ಪ್ರತಿಯೊಬ್ಬರ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣನ ಜಮಾ ಮಾಡಲು ಕೆಲವೊಂದು ಪ್ರಮುಖ ಕ್ರಮಗಳನ್ನ ಕೈಗೊಂಡಿದೆ. ಈಗ ಆಲ್ರೆಡಿ ಸುಮಾರು 12,000 ರೂಪಾಯಿಗಳು ಅಂದ್ರೆ 6 ಕಂತಿನ ಹಣ ಮಹಿಳೆಯರ ಬ್ಯಾಂಕ್ ಖಾತೆ ಸೇರಿದೆ. ಸೊ ಇಷ್ಟಾಗಿಯೂ ಕೂಡ ಸುಮಾರು 10% ಅಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಹಣ ಬಂದು ಅವ್ರ ಖಾತೆಗೆ ಜಮಾ ಆಗಿಲ್ಲ. ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಯಾವುದು ಹಿಂದಿಂದು 3 ಕಂತಿನ ಹಣ ಬಂದಿರಲ್ಲ, ಆ 3 ಕಂತು ಒಟ್ಟಿಗೆ 8,000 ರೂಪಾಯಿ ಪ್ಲಸ್ ನಿಮ್ಗೆ 7ನೇ ಕಂತಿನ ಹಣನು ಸರ್ಕಾರದವರು ಜಮಾ ಮಾಡ್ತಾರೆ. ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ಸೊ ಏನು ಒಂದು ರಾಜ್ಯ ಸರ್ಕಾರ ತಂದಿರುವ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ಅನುದಾಯನ ಪಡ್ಕೊತಾ ಇದೆ. ಸೊ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಮಾರ್ಚ್ 15, 2024 ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂದ್ಬಿಟ್ಟು ಸರ್ಕಾರ ತಿಳಿಸಿದೆ. ಸೊ 15ನೇ ತಾರೀಕಿಂದ ಎಲ್ಲ ಮಹಿಳೆಯರ ಖಾತೆಗೆ ಹಣನ ಜಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾರ್ಚ್ 31 ಒಳಗೇನೆ ಎಲ್ಲರ ಖಾತೆಗೂ ಹಣ ಜಮಾ ಮಾಡ್ತಾರಂತೆ 7ನೇ ಕಂತಿಂದು ಫುಲ್ಲು. ಸೊ ಸ್ಟಾರ್ಟ್ ಆಗೋದು ಈ ತಿಂಗಳು 15ರಿಂದ. ಸೊ ಏನು ಈ ತಿಂಗಳು 15ರಿಂದನೇ ಪೆಂಡಿಂಗ್ ಹಣನೂ ಕೂಡ ಎಲ್ಲರ ಕೈನೂ ಸೇರುತ್ತೆ. ಈ ಸಲ ಒಟ್ಟಿಗೆ 8,000 ರೂಪಾಯಿನೂ ಪೆಂಡಿಂಗ್ ಹಣನೂ ಸರ್ಕಾರ ಜಮಾ ಮಾಡುತ್ತೆ. ನಿಮಗೂ ಕೂಡ 7ನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಬೇಕು ಅಂದರೆ ಮಹಿಳೆಯರು ತಮ್ಮ ಖಾತೆಯಲ್ಲಿರುವ ಸಮಸ್ಯೆನ ಪರಿಹರಿಸ್ಕೊಂಡ್ರೆ ಮಾತ್ರ ಪೆಂಡಿಂಗ್ ಇರೋ ಹಣ ನಿಮ್ಮ ಕೈಗೆ ಡೆಪಾಸಿಟ್ ಆಗೋದು. ಸೊ ಇಲ್ಲಾಂದರೆ ಯಾವ ಕಂತಿನ ಹಣನೂ ಕೂಡ ಜಮಾ ಆಗಲ್ಲ ನಿಮಗೆ. ಸೊ ಯಾವ್ಯಾವ ಕಾರಣಕ್ಕೆ ಹಣ ವರ್ಗಾವಣೆ ಆಗಿಲ್ಲ ಅಂದರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ದಿದ್ದು, ಒಂದು KYC ಅಪ್ಡೇಟ್ ಆಗಿದ್ದಿದ್ದು, NPCI ಮ್ಯಾಪಿಂಗ್ ಆಗದೆ ಇರೋದು, ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಲಿಂಕ್ ಆಗದೆ ಇದ್ದರೆ, ಮತ್ತು ಎಲ್ಲ ದಾಖಲೆಗಳಲ್ಲೂ ಮಹಿಳೆಯರ ಹೆಸರು ಒಂದೇ ಥರನೇ ಇರಲಿಲ್ಲ ಅಂದರೆ, ಮತ್ತು ಅಡ್ರೆಸ್ ಮ್ಯಾಚ್ ಆಗಿಲ್ಲ ಅಂದರೆ, ರೇಷನ್ ಕಾರ್ಡಲ್ಲಿ ಮಹಿಳೆಯರ ಹೆಸರು ಯಜಮಾನಿ ಸ್ಥಾನದಲ್ಲಿ ಇಲ್ಲ ಅಂದರೆ, ಆದಾಯ ತೆರಿಗೆ ಪಾವತಿ ಮಾಡ್ತಿದ್ರೆ ನಿಮಗೆ ಬರಲ್ಲ. ಸೊ ನಿಮ್ದು ಏನಾದರೂ ಮಿಸ್ ಆಗಿಬಿಟ್ಟು ಆದಾಯ ತೆರಿಗೆ ಪಾವತಿ ಮಾಡ್ತಿರೋ ಲಿಸ್ಟಲ್ಲಿದ್ದರೆ ನೀವೇ ಒಂದು ಸೆಲ್ಫ್ ಡಿಕ್ಲರೇಷನ್ ನೋಟಿಸ್ನ ಕೊಡಬೇಕು. ಮತ್ತು ಯಾರ್ಯಾರೆಲ್ಲ ಸರ್ಕಾರಿ ನೌಕರಿಯಲ್ಲಿದ್ದು ಅರ್ಜಿನ ಸಲ್ಲಿಸಿರ್ತಾರಲ್ಲ ಅವರು, ಮತ್ತು ಸರ್ಕಾರದ ಕಡೆಯಿಂದ ಆಗಿರೋ ಸರ್ವರ್ ಸಮಸ್ಯೆಯಿಂದ ನಿಮಗೆ ಹಣ ಬಂದಿರಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ನೀವು ಸರಿ ಮಾಡಿಸ್ಕೊಂಡ್ರೆ, ಒಂದು ವೇಳೆ ಇನ್ನೂ ಬಂದಿಲ್ಲ ಹಣ, ನೀವು ಇದೆಲ್ಲ ಮಾಡಿಸಿದ್ದೀರ ಅಂದರೂ ಇನ್ನೂ ಒಂದು ಸಲ ಕನ್ಫರ್ಮ್ನ ಮಾಡ್ಕೊಳ್ಳಿ ನಿಮ್ಮದೆಲ್ಲ ಅಪ್ಡೇಟ್ ಆಗಿದೆಯಾ, ಎಲ್ಲ ಲಿಂಕ್ ಆಗಿದೆಯಾ ಅಂತ. ಇಲ್ಲಾಂದರೆ ನಿಮಗೆ ಹಣ ಬರಲ್ಲ. ಯಾರ್ಯಾರಿಗೆಲ್ಲ ಇನ್ನೂ 1 ಕಂತಿನ ಹಣನೂ ಬಂದಿಲ್ಲ, ನೀವು ಬೆಟರ್ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಅಕೌಂಟ್ನ ತೆಗೆಯೋದು. ಸೊ ಇದನ್ನೆಲ್ಲ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಆಗಿದೆ ಅಂದ್ರೂ ಡಬಲ್ ವೆರಿಫೈನ ಮಾಡ್ಕೊಳ್ಳಿ. ಆಧಾರ್ ಅಪ್ಡೇಟ್ ಆಗಿದೆಯಾ ನಿಮ್ಮದು, ಆಧಾರ್ ಲಿಂಕ್ ಆಗಿದೆಯಾ, ಆಧಾರ್ ಸೀಡಿಂಗ್ ಆಗಿದೆಯಾ, NPCI ಮ್ಯಾಪಿಂಗ್ ಆಗಿದೆಯಾ ಅಂತ. ಸೊ ಇಷ್ಟೆಲ್ಲ ಚೇಂಜಸ್ನ ಮಾಡಿಕೊಂಡ್ರೆ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಾ ಇಟ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಸಪೋರ್ಟ್ನ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ, ಮತ್ತು ಈ ವಿಡಿಯೋಗೆ 30 ಲೈಕ್ಸ್ನ ಬರೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು.